ಆ್ಯಕ್ಚುಲಿ ಫೀಲಿಂಗ್ ಆಯಿತು. ರಂಗನಾಯಕ ಪ್ರೆಸ್ ಮೀಟಿಗೆ ಬಂದಾಗ ಸರಿ ಬನ್ನಿ 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 ಕೂತ್ಕೊಳ್ಳಿ, ಇಲ್ಲಿ ಕೂತ್ಕೊಳ್ಳಿ, ಇಲ್ಲಿ ಮಾಡೋಣ, ಏನೇನು ಗೊತ್ತಾ ಅಂತೆಲ್ಲ ಬ್ರೀಫಿಂಗ್ ಎಲ್ಲ ಕೊಟ್ಟು ಅವ್ರ ಆತಿಥ್ಯ ಅನ್ನೋದಿತ್ತಲ್ಲ, ಅದು ಇಲ್ಲಿ ಬಂದ ತಕ್ಷಣ ನನಗದು ಟಕ್ ಅಂತ ಫ್ಲ್ಯಾಶ್ ಆಯಿತು. ಆ ವ್ಯಕ್ತಿ ಈಗ ಈ ಥರ ನೋಡೋದ್ರಲ್ಲಿ ನಿಜವಾಗ್ಲೂ ತುಂಬಾ ಬೇಜಾರಾಗುತ್ತೆ. ಬಟ್ ಐ ಹ್ಯಾಡ್ ಅ ವೆರಿ ಫ್ಯಾಬುಲಸ್ ಎಕ್ಸ್ಪೀರಿಯನ್ಸ್. ರಂಗನಾಯಕ ಆಗಿರ್ಬೋದು ಆ್ಯಂಡ್ ಎದ್ದೇಳು ಮಂಜುನಾಥ ಆಗಿರ್ಬೋದು. ಆ್ಯಕ್ಚುಲಿ ನಾನು ಫಸ್ಟ್ ಸೈನ್ ಮಾಡಿದ್ದು ಎದ್ದೇಳು ಮಂಜುನಾಥ 2 ಮೂವಿ, ಆಮೇಲೆ ರಂಗನಾಯಕ ಮೂವಿ ನಾವು ಶೂಟ್ ಮಾಡಿದ್ವಿ. ಸೊ 2020 ನಾವು ಈ ಮೂವಿ ಶೂಟ್ ಮಾಡಿದ್ದು. ಆಲ್ಮೋಸ್ಟ್ ಕೋವಿಡ್ ಆಗ ಮುಗಿಯೋ ಟೈಮು. ಆ ಟೈಮಿಂದ ನಾವು ಶೂಟಿಂಗ್ ಶುರು ಮಾಡಿ ಬಹಳಷ್ಟು ಏನು ಹೇಳೋದು, ಲೈಕ್ ಈಸಿ ಆಗಿರಲಿಲ್ಲ ಈ ಪಾತ್ ಆ್ಯಕ್ಚುಲಿ ಈ ಮೂವಿ ಮಾಡಬೇಕಾದ್ರೆ ನಮಗೆ. ಯಾಕಂದರೆ ಲೊಕೇಶನ್ಸ್ ಆಗಿರ್ಬೋದು ಎಲ್ಲ ಸರ್ದೇ ಒಂದು ಡಿಫ್ರೆಂಟ್ ಮೈಂಡ್ ಸೆಟ್ ಇರ್ತಿತ್ತು ಯಾವಾಗಲೂ. TK ಫಾಲ್ಸಲ್ಲಿ ಹೋಗಿ ಶೂಟ್ ಮಾಡಿದ್ದಾಗಿರ್ಬೋದು, ಅಥವಾ ಎಲ್ಲ ಡಿಫ್ರೆಂಟ್ ಲೊಕೇಶನ್ಸಲ್ಲೇ ನಾವು ಇದನ್ನು ಮಾಡಬೇಕು, ಹೀಗೆ ಇರಬೇಕು ಅಂತ ಹೇಳಿ ಒಂದು ಡಿಫ್ರೆಂಟ್ ಮೈಂಡ್ ಸೆಟ್ ಇತ್ತು ಅವರಿಗೆ. ಸೊ ಅವ್ರ ಜೊತೆ ಕೆಲಸ ಮಾಡಿದ ಎಕ್ಸ್ಪೀರಿಯನ್ಸ್ ಅಂತೂ ತುಂಬಾ ಅದ್ಭುತವಾಗಿದೆ. ಸಾಕಷ್ಟು ಜನ ಸಾಕಷ್ಟು ಅಂತ ಹೇಳೋಕ್ಕಾಗಲ್ಲ, ಕೆಲವರು ಇದನ್ನು ಬೇರೆ ರೀತಿಯೇ ಪೋರ್ಟ್ರೇ ಮಾಡಿರೋದು ಉಂಟು ಮೀಡಿಯಾದಲ್ಲಿ. ಬಟ್ ನನಗಂತೂ ಆ ಥರ ಯಾವ ಎಕ್ಸ್ಪೀರಿಯನ್ಸು ಆಗಿಲ್ಲ. ವ್ಯಕ್ತಿಗಿಂತ ವ್ಯಕ್ತಿತ್ವ ಮುಖ್ಯ ಅಂತ ಅನಿಸುತ್ತೆ. ಸೊ ನನಗೆ ಗುರುಪ್ರಸಾದ್ ಅವರ ವ್ಯಕ್ತಿತ್ವ ತುಂಬ ಇಷ್ಟ ಆಗಿದೆ. ಸೊ ನಾನು ಅವರ ಅಭಿಮಾನಿಯಾಗಿ, ಎಲ್ರಿಗೂ ಸರ್ ಹೇಳ್ತಾ ಇದ್ರು, ಅವರ ಅಭಿಮಾನಿಯಾಗಿ ಅವರ ಒಂದು ನಿರ್ದೇಶನದಲ್ಲಿ ಕೆಲಸ ಮಾಡುವಂಥ ಒಂದು ಚಾನ್ಸ್ ಯಾರಿಗಾದ್ರೂ ಸಿಕ್ಕಿದ್ರೆ ಸಾಕಪ್ಪ ಅಂತ ಎಷ್ಟೋ ಜನ ಅನ್ಕೋತಾ ಇರ್ತಾರೆ. ಅದರಲ್ಲಿ ನಾನು ಒಬ್ಳು. ಸೊ ಅದರಲ್ಲೂ 2 ಸಿನಿಮಾ ಆ್ಯಕ್ಟ್ ಮಾಡಿದ್ದೀನಿ ಆ್ಯಂಡ್ 2 ಸಿನಿಮಾ ಅವರು ನಿರ್ದೇಶನದಲ್ಲಿ ನಾನು ಆ್ಯಕ್ಟ್ ಮಾಡಿದ್ದೀನಿ. ಆ್ಯಂಡ್ ಈ ಸಿನಿಮಾದಲ್ಲಂತೂ ನನ್ನ ಪೇರ್ ಆ್ಯಕ್ಚುಲಿ ಅವರು. ಸೊ ಟೋಟಲಿ ಕತೆ ತುಂಬಾ ಡಿಫ್ರೆಂಟ್ ಆಗಿದೆ. ಸೊ ಅದ್ರ ಬಗ್ಗೆ ಮೇ ಬಿ ನೆಕ್ಸ್ಟ್ ನಾವು ಮಾತಾಡೋಣ. ಸೊ ನನಗೆ ಆ್ಯಕ್ಚುಲಿ ಹೇಳಬೇಕು ಅಂತ ಅಂದರೆ, ಸರ್ ಹೋಗೋ 1 ವಾರದ ಮುಂಚೆ ನಾವಿಬ್ಬರು ಜೊತೆಗೆ ನಿಂತು ಡಬ್ಬಿಂಗ್ ಮಾಡಿದ್ವಿ. ಬೇರೆ ಬೇರೆ ಸಪ್ರೇಟ್ ಡಬ್ಬಿಂಗ್ ಮಾಡೋದು ಬೇಡ ರಚಿತಾ, ನೀವು ಈ ಡೈಲಾಗ್ ಹೇಳಿ, ನಾನು ಅದಕ್ಕೆ ಕೌಂಟರ್ ಡೈಲಾಗ್ ಹೇಳ್ತೀನಿ, ನೀವು ಈ ಡೈಲಾಗ್ ಹೇಳಿ, ನಾನು ಕೌಂಟರ್ ಡೈಲಾಗ್ ಹೇಳ್ತೀನಿ. ಈ ಥರ ಡಬ್ಬಿಂಗ್ ಮಾಡಿ ನಾವು ಎಕ್ಸ್ಪೀರಿಯನ್ಸ್ ಇತ್ತು. ಆ್ಯಂಡ್ ಲಾಸ್ಟಾಗಿ ನನಗೆ ಅವ್ರು ಹೇಳಿದ್ದು ವಿಷಯ ಏನಪ್ಪ ಅಂತಂದರೆ, UI ಸಿನಿಮಾ ಮಾಡಿ ಮುಗಿಸಿ ಒಂದು ಸಿನಿಮಾ ಮಾಡಿದ್ದೀನಿ ರಚಿತಾ, ಉಪೇಂದ್ರ ಅವರು ನನಗೊಂದು ವಾಯ್ಸ್ ನೋಟ್ ಕಳಿಸಿದ್ದಾರೆ, ಕೇಳಿ ಅಂತ ಹೇಳ್ಬಿಟ್ಟು ಪ್ಲೇ ಮಾಡೋಕ್ಕೆ ಕೇಳಿಸಿದ್ರು. ಉಪೇಂದ್ರ ಅವರು ಪ್ರೇಸ್ ಮಾಡಿದರು ಸರ್ನ. ಈ ಥರ ಒಂದು ನಿರ್ದೇಶಕನ ಒಳಗಡೆ ಈ ಥರ ಒಬ್ಬ ಆರ್ಟಿಸ್ಟ್ ಇದ್ದಾನೆ ಅನ್ನೋದು ಇವತ್ತು ಹೊರಗಡೆ ಬಂದಿದೆ, ಇದಾದ್ಮೇಲೆ ನೀನು ತುಂಬ ಬ್ಯುಸಿ ಆಗ್ತೀಯಾ ಅಂತ ಹೇಳಿ ಪ್ರೇಸ್ ಮಾಡಿರೋ ವಿಡಿಯೋ ಕೇಳಿಸಿದ್ರು. ಐ ವಾಸ್ ಲೈಕ್ ವಾವ್ ಸರ್ ಸೂಪರ್. ಅದು UI ಮೂವಿ ಅಂತ ನನಗೆ ಗೊತ್ತಿಲ್ಲ. UI ಮೂವಿನಲ್ಲಿ ಅವ್ರನ್ನ ನೋಡಬೇಕಾದ್ರೆ ಅಂತೂ ಇಟ್ ವಾಸ್ ವೆರಿ ಎಮೋಷ್ನಲ್. ಸೊ ಖಂಡಿತ ಮಿಸ್ ಮಾಡ್ಕೋತೀವಿ ಸರ್ನ. ಐ ಹೋಪ್ ಅವ್ರು ಎಲ್ಲೇ ಇದ್ರೂ ಈ ಒಂದು ಅವರ ಲಾಸ್ಟ್ ಡ್ರೀಮ್ ಅಂತಲೇ ಹೇಳ್ಬೋದು. ಏನೇ ಆಗಿರಲಿ ಈ ಫಿಲಮ್ ನಾನು ಹಿಟ್ ಮಾಡಿ ತೋರಿಸ್ತೀನಿ ಅಂತ ಎಲ್ರಿಗೂ ಪ್ರಾಮಿಸ್ ಮಾಡೋರು ಅವರು. ನಾನು ಇದನ್ನು ಹಿಟ್ ಮಾಡಿ ತೋರಿಸ್ತೀನಿ ರಚಿತಾ, ಅಷ್ಟು ಅದ್ಭುತವಾಗಿ ನಾನು ಕತೆ ಮಾಡಿದ್ದೀನಿ ಅನ್ನೋ ಕಾನ್ಫಿಡೆಂಟ್ ಇತ್ತು ಅವ್ರಿಗೆ. ಸೊ ಈ ಸರ್ ಹೋದ್ಮೇಲೆ ನಾನು ಹೋಪ್ಸೇ ಬಿಟ್ಬಿಟ್ಟಿದ್ದೆ, ಲೈಕ್ ಅಷ್ಟೇ ಇನ್ನು ಇದು ಈ ಫಿಲಮ್ ಕಮೆಂಟ್ಸ್ ಆಗಲ್ಲ ಅಷ್ಟೇ ಅಂತ. ಬಟ್ ರವಿ ಅವರು ನನಗೆ ಫೋನ್ ಮಾಡಿ ಈ ಥರ ನಾವು ಪ್ರೆಸ್ ಮೀಟ್ ಮಾಡ್ತಾ ಇದ್ದೀವಿ, ವಿ ಆರ್ ಗೋನ್ ರಿಲೀಸ್ ದಿಸ್ ಮೂವಿ ಅಂತ ಹೇಳಿದಾಗ ತುಂಬಾ ಖುಷಿ ಆಯಿತು. ಬಿಕಾಸ್ ಅವರೊಂದು ಲಾಸ್ಟ್ ಡ್ರೀಮನ್ನು ನೀವೆಲ್ಲ ತೊಗೊಂಡು ಅದನ್ನು ಮಾಡ್ತಾ ಇದ್ದೀರಾ. ಆಲ್ ದ ವೆರಿ ಬೆಸ್ಟ್ ಫಾರ್ ಯು ಸರ್. ಇದು ಅಷ್ಟು ಈಸಿ ಅಲ್ಲ, ಎಲ್ರಿಗೂ ಗೊತ್ತು. ಬಿಕಾಸ್ ಎಷ್ಟು ಕಷ್ಟ, ಅಷ್ಟು ವರ್ಷದಿಂದ ಈ ಮೂವಿನ ಹಿಡ್ಕೊಂಡು ನೀವು ರಿಲೀಸ್ ಇವಾಗ ನೀವು ತೊಗೊಂಡು ಅದನ್ನು ಬಿನ್ನಕ್ಕೆ ತೊಗೊಂಡು ಮಾಡ್ತಿದ್ದೀರಾ ಅಂತ ಅಂದರೆ ಐ ರಿಯಲಿ ವಿಶ್ ಆಲ್ ದ ಬೆಸ್ಟ್ ಫಾರ್ ಯು ಗೈಸ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ನನಗೇನು ಅನ್ನಿಸ್ತಾ ಇದೆ ಅಂದರೆ, ಒಂದು ನಿಮಿಷ ಮ್ಯಾಮ್. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.